ವೆಲ್ಕಮ್ ಬ್ಯಾಕ್. ಮಹಾರಾಷ್ಟ್ರ ಚುನಾವಣೆಗೆ ಕಾಂಗ್ರೆಸ್ ಈಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿಗಳೇ ಅಸ್ತ್ರವಾದಂತೆ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಎಲ್ಲ ಪಕ್ಷಗಳಿಗೂ ಇದೇ ರೀತಿಯಾದಂಥ ಗ್ಯಾರಂಟಿಗಳೇ ಅಸ್ತ್ರ ಆಗ್ತಾ ಇದೆ. ಇದೇ ಅಸ್ತ್ರ ಮಹಾರಾಷ್ಟ್ರದಲ್ಲೂ ಕೂಡ ಪ್ರಯೋಗ ಮಾಡುತ್ತಾ ಕಾಂಗ್ರೆಸ್ ಗೊತ್ತಿಲ್ಲ. ಇವತ್ತು ಸಾಂಗ್ಲಿ ಮತ್ತೆ ಪುಣೆಯಲ್ಲಿ ಕಾರ್ಯಕ್ರಮ ಇದೆ. ಮಹಾರಾಷ್ಟ್ರ ಕಾಂಗ್ರೆಸ್ನಿಂದ ಆಯೋಜನೆ ಮಾಡಲಾಗಿರುವಂಥದ್ದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇದ್ದಾರೆ. ಮಹಾರಾಷ್ಟ್ರ ಯಾವಾಗಲೂ ಕೂಡ ಕಾಲ್ ಕೆಟ್ಕೊಂಡು ಜಗಳಕ್ಕೆ ಬರ್ತಾರೆ. ಗಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ವಿಚಾರದ ಬಗ್ಗೆ ಇವತ್ತು ಗಡಿ ಭಾಗದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದು ಸಾಂಗ್ಲಿ. ಅಲ್ಲಿ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಆಯೋಜನೆ ಮಾಡಲಾಗಿರುವಂತ ಒಂದು ಕಾರ್ಯಕ್ರಮ ಇದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈ ಸಾಂಗ್ಲಿ ಇದೆಯಲ್ಲ, ಸ್ಪೆಷಲಿ ಬಾರ್ಡರ್ಗೆ ಹೊಂದ್ಕೊಂಡಿರುವಂತ ಜಿಲ್ಲೆ, ಹೆಚ್ಚಿನದಾಗಿ ಕನ್ನಡಿಗರು ಇರುವಂತ ಒಂದು ಸ್ಥಳ ಅದು ಸಾಂಗ್ಲಿ ಜಿಲ್ಲೆ ಅಂತ ಗಮನಿಸಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವರು ಬಾಕಿ ಆಗ್ತಾ ಇದಾರಲ್ಲ, ಆ ಒಂದು ಕಾರ್ಯಕ್ರಮದ ಹೈಲೈಟ್ಸ್ ಅಂತ ನೋಡೋದಾದ್ರೆ ಪೃಥ್ವಿರಾಜ್, ಸಿದ್ದರಾಮಯ್ಯರು ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಒಂದು ಹೊರ ರಾಜ್ಯದ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಕೆಳಿಸಿದೆ. 2024ಕ್ಕೆ ಮಹಾರಾಷ್ಟ್ರ ಚುನಾವಣೆ ಕೂಡ ಇದೆ. ಸೊ ಅದಕ್ಕೆ ಈಗಿನಿಂದಲೇ ಪ್ಲಾಟ್ಫಾರ್ಮ್ ಅನ್ನ ಮಹಾರಾಷ್ಟ್ರ ಕಾಂಗ್ರೆಸ್ ರೆಡಿ ಮಾಡ್ತಾ ಇದೆಯಾ ಅನ್ನುವಂಥಕ್ಕೆ ಇವತ್ತು ಸಿದ್ದರಾಮಯ್ಯವರು ಹೋಗ್ತಾ ಇರೋದಂತೆ ಒಂದು ಪ್ರಮುಖ ಒಂದು ಕಾರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯವರು ಇಲ್ಲಿ ಆಡಳಿತದಲ್ಲಿ ಒಂದು ಯಶಸ್ಸನ್ನ ಕಂಡಿರುವಂತವರು, ಜೊತೆಗೆ ರಾಷ್ಟ್ರ ಮಟ್ಟದ ನಾಯಕರಾಗೂ ಕೂಡ ಗುರುತಿಸ್ಕೊಂತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಇತರ ರಾಜ್ಯಗಳ ಚುನಾವಣೆಗೂ ಕೂಡ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗ ಆಲ್ರೆಡಿ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿದೆ. ಸೊ ಅದರ ಬೆನ್ನಲ್ಲೇ ಇವತ್ತು ಮಹಾರಾಷ್ಟ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ. ಪ್ರಮುಖವಾಗಿ 2 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊದಲಿಗೆ ಸಾಂಗ್ಲಿಯಲ್ಲಿ ಆಯೋಜನೆ ಮಾಡಿರುವಂತಹ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೀವು ಹೇಳಿದಾಗ ಅಲ್ಲಿ ಸಾಂಗ್ಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಮತ್ತು ನಮಗೂ ಗಡಿ ಖ್ಯಾತೆ ಕೂಡ ಇದೆ. ಹೀಗಾಗಿ ಅಲ್ಲಿ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಗಡಿ ವಿಚಾರದ ಬಗ್ಗೆ ಏನಾದ್ರು ಕೂಡ ಸಿಎಂ ಅವರು ಮಾತನಾಡ್ತಾರಾ ಅನ್ನುವಂತ ಕುತೂಹಲ ಕೂಡ ಹೆಚ್ಚಾಗಿರುವಂತದ್ದು. ಸೊ ಆ ಒಂದು ಕಾರ್ಯಕ್ರಮ ಮುಗಿದ ಬಳಿಕ ಪುಣೆಗೆ ಹೋಗ್ತಾರೆ. ಪುಣೆಯಲ್ಲಿ ಅಹಲ್ಯಾದೇವಿ ಏನಿದ್ದಾರೆ, ಅಹಲ್ಯಾದೇವಿ ಹೋಳ್ಕರ್ ಜಯಂತಿ ಇದೆ. ಆ ಒಂದು ಜಯಂತಿಯಲ್ಲೂ ಕೂಡ ಭಾಗಿಯಾಗ್ತಾರೆ. ಅಲ್ಲಿ ಜಯಂತಿಯಲ್ಲಿ ಭಾಗಿಯಾಗಿ ಅಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡಿ ಅದಾದ ಬಳಿಕ ಮತ್ತೆ ಸಂಜೆ ಬೆಂಗಳೂರಿಗೆ ವಿಶೇಷ ವಿಮಾನದ ಮೂಲಕ ಎಚ್ಎಲ್ನಿಂದ ಹೋಗಿದ್ರಲ್ಲ, ಮತ್ತೆ ಅದೇ ವಿಮಾನದ ಮೂಲಕ ಸಂಜೆಗೆ ತಮ್ಮ ಬೆಂಗಳೂರು ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇರುವಂತದ್ದು. ಇಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗೋದ್ರ ಜೊತೆಗೆ ಮುಂದಿನ ಒಂದು ವರ್ಷದಲ್ಲಿರುವಂತಹ ಮಹಾರಾಷ್ಟ್ರದ ಚುನಾವಣೆಗೆ ಸಿದ್ದರಾಮಯ್ಯ ಅವರನ್ನ ಒಂದು ಸ್ಟಾರ್ ಪ್ರಚಾರಕರಾಗೂ ಕೂಡ ಬಳಸಿಕೊಳ್ಳುವಂತದ್ದು. ಜೊತೆಗೆ ಇವತ್ತು ಏನು ಸಿದ್ದರಾಮಯ್ಯ ಅವರು ಮಾತನಾಡ್ತಾರಲ್ಲ, ಗಡಿ ವಿಚಾರದ ಬಗ್ಗೆ ಏನಾದ್ರು ಕೂಡ ಮಾತನಾಡಿದ್ರೆ ಅದು ಕೂಡ ಇವತ್ತು ಪ್ರಮುಖ ಸುದ್ದಿ ಆಗುವಂತಹ ಸಾಧ್ಯತೆಗಳು ಇದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಶಿವಪ್ರಸಾದ್ ನಿಮಗೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕ್ರಿಕೆಟಿಗ ರಾಹುಲ್ ಅವರು ಬಂದಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದ್ರು KL ರಾಹುಲ್. ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಧರ್ಮಾಧಿಕಾರಿ ಹೆಗ್ಗಡೆ ಅವರ ಆಶೀರ್ವಾದವನ್ನ ಕೂಡ ಪಡ್ಕೊಂಡ್ರು KL ರಾಹುಲ್. ರಾಹುಲ್ಗೆ ಗೋವಿನ ಕಂಚಿನ ಪ್ರತಿಮೆಯನ್ನ ನೀಡಿದ್ರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು. ಶಾಲನ್ನ ಹೊದಿಸಿ ಬೆಳ್ಳಿ ನಾಣ್ಯವನ್ನ ನೀಡಿ ಹೆಗ್ಗಡೆ ಅವರಿಂದ ಆತ್ಮೀಯವಾಗಿ ಗೌರವವನ್ನ ಕೊಡಲಾಯಿತು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.